ಹೆಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡಿದ್ದೀನಿ. ಗೈಸ್ ನೋಡಿ, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ತೊಗೊಂಬಂದಿದ್ದೀನಿ. ಹೌದು ಗೈಸ್, ನಿಮಗೆ ತುಂಬ ಕಷ್ಟ ಇದೆ, ಮನೆಯಲ್ಲಿ ಎಮರ್ಜೆನ್ಸಿ ಇದೆ, ಅಥವಾ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ಅಥವಾ ನಿಮಗೆ ಶಾಪಿಂಗ್ ಮಾಡೋಕ್ಕೆ ದುಡ್ಡು ಬೇಕು, ಟ್ರಾವೆಲ್ ಮಾಡೋಕ್ಕೆ ದುಡ್ಡು ಬೇಕು, ಅಥವಾ ವೆಡ್ಡಿಂಗ್ ಇದೆ ಮನೆಯಲ್ಲಿ. ಸೊ ಏನಾದರೂ ಇರ್ಬೋದು ಗೈಸ್ ನಿಮ್ಮದು ಪರ್ಪಸು. ಸೊ ನಿಮಗೆ ತಕ್ಷಣ ಲೋನ್ ಬೇಕಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನು 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುತ್ತೆ. ಆ್ಯಂಡ್ ಅದು ಓನ್ಲಿ ಸ್ಪೆಷಲಿ ಇದು ಸ್ಯಾಲರಿಡ್ ಪರ್ಸನ್ಸ್ಗೆ ಸಿಗುತ್ತೆ, ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೂ ಸಿಗುತ್ತೆ, ಹಂಗೇನು ಇಲ್ಲ, ಬಟ್ ಆದರೆ ಕಡಿಮೆ ಸಿಗುತ್ತೆ ಅಂತ. ಓಕೆ, ಸೊ ನೀವು ಸ್ಯಾಲರಿಡ್ ಪರ್ಸನ್ ಇದ್ದರೆ ತಕ್ಷಣ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಸಾಲನ ತಗೋಬೋದು. ಆ್ಯಂಡ್ ಇನ್ಸ್ಟೆಂಟ್ ಆಗಿ ಲೋನ್ ಅಪ್ರೂವ್ ಆಗುತ್ತೆ. ಆ್ಯಂಡ್ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಬರ್ತಾ ಇದೆ, ಹೈಯೆಸ್ಟ್ ಇಲ್ಲಿ ಅಪ್ರೂವಲ್ ರೇಟ್ಸ್ ಕೂಡ ಇದೆ. ಕರ್ನಾಟಕದಲ್ಲಿ ಹಲವಾರು ಜನಕ್ಕೆ ಲೋನ್ ಸಿಕ್ಕಿದೆ. ನೀವು ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಕೂಡ ಈ ಒಂದು ಅಪ್ಲಿಕೇಶನ್ ಸಾಲ ಕೊಡುತ್ತೆ. ಆ್ಯಂಡ್ ಝೀರೋ ಹಿಡನ್ ಚಾರ್ಜಸ್ ಇರುತ್ತೆ, ₹0 ಗೈಸ್. ₹1 ಇಲ್ಲಿ ನಿಮಗೆ ತೊಗೊಳಲ್ಲ, ಎಕ್ಸ್ಟ್ರಾ ಚಾರ್ಜು, ಆ ಚಾರ್ಜ್ ಈ ಚಾರ್ಜ್ ಅಂತ ಹೇಳ್ಬಿಟ್ಟು ತೊಗೊಳಲ್ಲ. ಯಾವುದೇ ಹಿಡನ್ ಕಾಸ್ಟ್ ಆಗಲಿ, ಹಿಡನ್ ಸರ್ಪ್ರೈಸ್ ಕಾಸ್ಟ್ ಆಗಲಿ ಇರೋದಿಲ್ಲ ಗೈಸ್. ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡಿ ಅಥವಾ ಡಿಸ್ಪೋಸ್ ಮಾಡಿ ನಿಮಗೆ ಲೋನ ಕೊಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಸ್ಯಾಲರಿಡ್ ಪರ್ಸನ್ಸ್ಗೆ 5 ಲಕ್ಷ ಲೋನು. ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೂ ಕೂಡ ಪ್ರಾಡಕ್ಟ್ಗೆ ಎಲಿಜಿಬಲ್ ಆಗಿರ್ತಾರೆ. ಫ್ಲೆಕ್ಸಿ ಪರ್ಸನಲ್ ಲೋನು 80,000 ಇರುತ್ತೆ, ಇದು ಇನ್ಸ್ಟಂಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಓಕೆ, ಸೊ ನಂತರ ಬಿಸ್ನೆಸ್ ಲೋನ್ ಕೂಡ ಕೊಡ್ತಾ ಇದ್ದಾರೆ 4 ಲಕ್ಷ ರೂಪಾಯಿವರೆಗೆ. ಆ್ಯಂಡ್ 24 ತಿಂಗಳವರೆಗೆ ಅದು 10 ಇಯರ್ ಇರುತ್ತೆ. ಇಲ್ಲಿ ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಈ ರೀತಿಯಾಗಿ. ಆ್ಯಂಡ್ 10 ನಿಮಿಷದಲ್ಲೇ ಲೋನ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬೇಕು, ಆ್ಯಂಡ್ ಎಷ್ಟು ಟರ್ಮ್ಸ್ ಇರುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಎಲ್ಲ ಪ್ರಾಸೆಸ್ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ಮೊದಲದಾಗಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಕೋಡ್ ಹೇಳ್ತೀನಿ. ಆ ಒಂದು ಕೋಡನ್ನು ನೀವು ಯೂಸ್ ಮಾಡಿಕೊಂಡ್ರೆ ಲೋನ್ ಚೆಕ್ಔಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಅಥವಾ ತೊಗೊಳೋಕ್ಕಿಂತ ಮುಂಚೆ ಇಲ್ಲಿ ಕ್ರೆಡಿಟ್ 50 ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ ಕೋಡನ್ನು. ಓಕೆ, ಸೊ ಕ್ರೆಡಿಟ್ 50 KREDF50. ಓಕೆ, ಸೊ 50 ಕ್ರೆಡಿಟ್ 50 ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕೋಡನ್ನು ಆಗಬೇಕು. ಹಾಕಿದರೆ ನಿಮಗೆ ಪ್ರೊಸೆಸಿಂಗ್ ಫೀಸಲ್ಲಿ 50% ಆಫ್ ಸಿಗುತ್ತೆ. ಹೌದು, ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಗೈಸ್ ಆ ಒಂದು ಕೋಡನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಕ್ರೆಡಿಟ್ 50 ಅಂತ ಹೇಳ್ಬಿಟ್ಟು ಆ ಒಂದು ಕೋಡನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಮೇಲೆ 50% ಆಫ್ ಸಿಗುತ್ತೆ ನೀವು ಇಲ್ಲಿ ಲೋನ್ ತೊಗೊಳಕ್ಕಿಂತ ಮುಂಚೆ. ಓಕೆ, ಸೊ ಅಪ್ಲಿಕೇಶನ್ ಯಾವುದು ಅಂತ ಆಲ್ರೆಡಿ ಹಲವಾರು ಜನಕ್ಕೆ ಗೊತ್ತಾಗಿರ್ಬೋದು. ಗೊತ್ತಾಗಿಲ್ಲ ಅಂದರೆ ಇಟ್ಸ್ ಓಕೆ, ನೀವು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಾದ್ಮೇಲೆ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಗೈಸ್ ಅಪ್ಲಿಕೇಶನ್ ಯಾವುದು ಅಂತ. ಓಕೆ, ಸೊ ಇಲ್ಲಿ 1,000 ಇಂದ 5 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗ್ತಾ ಇದೆ. 17% ಇಂದ ಅಪ್ ಟು 29.95% ಪರ್ ಆ್ಯನಮ್ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಆ್ಯಂಡ್ 10 ಇಯರ್ ನೋಡ್ತಾ ಇರ್ಬೋದು, 3 ತಿಂಗಳಿಂದ ಅಪ್ ಟು 36 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕೂಡ ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟ್ ಮೇಲೆ, ನೀವು ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ತಗೋಬೋದು. ಆ್ಯಂಡ್ ಇದು ನಿಮ್ಮ ಒಂದು ರೀಪೇಮೆಂಟ್ ಕ್ಯಾಪಬಿಲಿಟಿ ಮೇಲೆ ಇರುತ್ತೆ, ರೈಟ್. ಇದು ನೀವು ನೋಡ್ಕೊಳ್ಳಿ ಗೈಸ್, ನಿಮ್ಗೆ ಎಷ್ಟು ಟರ್ಮ್ಸ್ ಬೇಕು, ಎಲ್ಲಿವರೆಗೂ ನೀವು ಕಟ್ಕೋಬೋದು ಲೋನ್ನ. ಸೊ ಅಷ್ಟರವರೆಗೂ ಮಾತ್ರ ನೀವು ಇಲ್ಲಿ ಲೋನ್ ತೊಗೊಳ್ಳಿ. ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ಲೋನ್ ತೊಗೊಳ್ಳಿ. ನಿಮಗೆ ಜಾಸ್ತಿ ಲಿಮಿಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಸ್ತಿ ಲೋನ ತೊಗೊಳಕ್ಕೆ ಹೋಗಬೇಡಿ. ಮತ್ತೆ ನೀವು ಇಲ್ಲಿ ರೀಪೇಮೆಂಟ್ ಟೈಮ್ ಸರಿಯಾಗಿ ಮಾಡಬೇಕಾಗಿರುತ್ತೆ, ಅದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಲೋನ್ ತೊಗೊಳ್ಳಿ. ಆ್ಯಂಡ್ ಇಲ್ಲಿ APR ರೇಂಜು 0% ಇಂದ 70% ಇರುತ್ತೆ, ಡಿಪೆಂಡ್ ಆಗುತ್ತೆ ಇದನ್ನು ಕೂಡ ರಿಸ್ಕ್ ಪ್ರೊಫೈಲ್ ಮೇಲೆ. ಆ್ಯಂಡ್ ಇಲ್ಲಿ ಲೋಯೆಸ್ಟ್ ಟ್ರಾನ್ಸಾಕ್ಷನ್ ಫೀಸ್ ಇರುತ್ತೆ ಗೈಸ್, ಯಾವುದೇ ಇಲ್ಲಿ ಸರ್ಪ್ರೈಸ್ ಕಾಸ್ಟ್ ಆಗಲಿ ಅದಾಗಲಿ ಇರೋಂಗಿಲ್ಲ. ಆ್ಯಂಡ್ ಕ್ವಿಕ್ ಲೋನ್ಸ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಈಸಿ EMIಸ್ಗಳಾಗಿ ನೀವು ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ಲೋನ್ ಅನ್ನೋದು ಕ್ವಿಕ್ ಆಗಿ ಅಪ್ರೂವಲ್ ಆಗುತ್ತೆ ವಿತಿನ್ 10 ಮಿನಿಟ್ಸ್ ಅಲ್ಲೇ. ಆ್ಯಂಡ್ ಡಿಜಿಟಲ್ ಪ್ರಾಸೆಸ್ ಇರುತ್ತೆ, ಫುಲ್ಲಿ ಟ್ರಾನ್ಸ್ಪರೆನ್ಸಿ ಜೊತೆಗೆ ಬರುತ್ತೆ. ಇಲ್ಲಿ ಕನ್ವೀನಿಯೆಂಟ್ ಆಗಿ ನೀವು ಲೋನ ತಗೋಬಹುದು. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ನಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ಕ್ರೇಜಿಬಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಇನ್ಕ್ರೆಡ್ ಇದೆ, ವೃತ್ತಿ ಇದೆ, ನಂತರ ಇಲ್ಲಿ ನಾರ್ದನ್ ಆರ್ಗ್ ಇದೆ, ಮಾಸ್ ಫೈನಾನ್ಸ್ ಇದೆ, ಚೋಳಮಂಡಲಂ ಇದೆ, PU ಫೈನಾನ್ಸ್ ಇದೆ, ಪುನಾವಾಲಾ ಇದೆ, ಅದೇ ರೀತಿಯಾಗಿ ಪಿರಾಮಲ್ ಕ್ಯಾಪಿಟಲ್ ಇದೆ, ಗೊತ್ತೇ ಇರ್ಬೋದು ನಿಮಗೆ. ಆ್ಯಂಡ್ KCC ಫೈನಾನ್ಸ್ ಇದೆ. ಆ್ಯಂಡ್ ಮರಾಯ್ ಅಸೆಟ್ಸ್ ಗೈಸ್, ದೊಡ್ಡ ಫೈನಾನ್ಷಿಯಲ್ ಅಸೆಟ್ಸ್ ಕಂಪ್ನಿ ಇದು. ಆ್ಯಂಡ್ ಇಲ್ಲಿ ತುಂಬ ಹೋಲ್ಡಿಂಗ್ಸ್ ಇವ್ರದ್ದು ಇದೆ ಗೈಸ್, ಓಕೆನಾ. ಸೊ ದೊಡ್ಡ ಕಂಪ್ನಿ ಇದು. ಆ್ಯಂಡ್ ಟಾಟಾ ಕ್ಯಾಪಿಟಲ್ ಕೂಡ ಇದೆ. ಸೊ ಈ ಎಲ್ಲ ಇಲ್ಲಿ NBFCsಗಳ ಜೊತೆ ಸೇರ್ಕೊಂಬಿಟ್ಟು ಲೋನ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಟೈಪ್ಸ್ ಆಫ್ ಲೋನ್ ಆಲ್ರೆಡಿ ಹೇಳಿದ್ನಲ್ವಾ, ಟೈಪ್ಸ್ ಆಫ್ ಲೋನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಪರ್ಸನಲ್ ಲೋನ್ ಎಕ್ಸಾಂಪಲ್ ಕೂಡ ಕೊಟ್ಟಿರೋ, ಎಕ್ಸಾಂಪಲ್ ಕೂಡ ನೀವು ಇಲ್ಲಿ ನೋಡ್ಕೊಬೋದು. ಆ್ಯಂಡ್ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿರಬೇಕು. ಆ್ಯಂಡ್ ಇಲ್ಲಿ ಸ್ಟಡಿ ಮಂತ್ಲಿ ಇನ್ಕಮ್ ಸೋರ್ಸ್ ನಿಮ್ದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಂದರೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನೀವು ಇಲ್ಲಿ ಲೋನ ತಗೋಬೋದು. ಅಥವಾ ನಿಮ್ಮದು ಬಿಸ್ನೆಸ್ ಇತ್ತು ಅಂತಂದರೆ ನೀವು ಬಿಸ್ನೆಸ್ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅದು ಕಾಪಿನ ಕೊಡಬೇಕು. ಆ್ಯಂಡ್ ಇಲ್ಲಿ ಏನೇನೆಲ್ಲ ಕೇಳ್ಬೋದು ಗೈಸ್, ಉಮ್ಮಂಗೆ ಕೇಳ್ಬೋದು, ಅಥವಾ ಏನಾದರೂ ಕೇಳ್ತಾರೆ ಅವರು. ಆ ಒಂದು ರಿಜಿಸ್ಟ್ರೇಷನ್ ಕಾಪಿನ ಕೇಳಿದರೆ ಅದನ್ನು ಕೊಡಬೇಕು, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದರೆ ಅದನ್ನು ಕೊಡಬೇಕಾಗಿರುತ್ತೆ. ಕರೆಂಟ್ ಅಕೌಂಟ್ ಅಥವಾ ನಿಮ್ಗೆ ಯಾವುದಿದೆಯೋ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ಕೊಡಬೇಕು. ಓಕೆ, ಸೊ ಇಷ್ಟಿರುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ನೀವು ಇಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಸ್ಯಾಲ್ರಿ, ನೀವು ಪರ್ಸನ್ ಆಗಿದ್ದರೆ ಸ್ಯಾಲ್ರಿದು
ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಡಬೇಕು. ಅದು ಸ್ಯಾಲ್ರಿ ಬ್ಯಾಂಕ್ ಅಕೌಂಟೇ ಆಗಿರಬೇಕು. ಆ್ಯಂಡ್ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಕರೆಂಟ್ ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟ್ ನೀವು ಕೊಡಬಹುದು. ಅಥವಾ ಯಾವ್ದು ಅಕೌಂಟ್ ಇದೆ ಅದನ್ನು ಕೊಡಿ ಗೈಸ್, ನಡೆಯುತ್ತೆ. ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ITR ಇದ್ದರೆ ITR ಫೈಲ್ನ ನೀವು PDF ರೂಪದಲ್ಲಿ ಅದನ್ನು ಪ್ರೊವೈಡ್ ಮಾಡಬೇಕು. ಹಂಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಬಟ್ ಅದೆಲ್ಲ ಸದ್ಯಕ್ಕೆ ಇದು ಕೇಳ್ತಾ ಇಲ್ಲ. ಫ್ಲೆಕ್ಸಿ ಲೋನಲ್ಲಿ, ಪರ್ಸ್ನಲ್ ಲೋನಲ್ಲಿ ಸ್ಯಾಲ್ರಿಡ್ ಪರ್ಸನ್ ಇರ್ತೀರಾ, ನಿಮ್ಮದು ಸ್ಯಾಲ್ರಿ ಸ್ಲಿಪ್ ಇರುತ್ತೆ, ಅದನ್ನು ಕೇಳಿದರೆ ಅದು ಕೊಡಬೇಕು. ಅಥವಾ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದರೆ ಸ್ಯಾಲ್ರಿದ್ದು ಅದನ್ನು ಕೊಡಲೇಬೇಕಾಗುತ್ತೆ. ಓಕೆ, ಸೊ ಹಂಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಗೈಸ್. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಲೋನ್ನ ತೊಗೊಂಡ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ಅಪ್ಲಿಕೇಶನಲ್ಲಿ. ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಸಿಗುತ್ತೆ. ಇವಾಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಬಂದ್ಬಿಟ್ಟು ಕ್ರೆಡಿಟ್ ಬಿ ಅಂತ. ಹೌದು, ಕ್ರೆಡಿಟ್ ಬಿ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಫಿನೋವೇಷನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಆ್ಯಂಡ್ ಇಲ್ಲಿ 4.5 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ಯೂಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಇಲ್ಲಿ ಕ್ರೆಡಿಟ್ 50 ಅಂತ ಹೇಳ್ಬಿಟ್ಟು ನೀವು ಕೋಡನ್ನು ಯೂಸ್ ಮಾಡಿಕೊಂಡೆ 50% ಆಫ್ ಸಿಗುತ್ತೆ ನಿಮಗೆ ಪ್ರೊಸೆಸಿಂಗ್ ಫೀಸ್ ಮೇಲೆ. ಯಾರು ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕ್ರೆಡಿಟ್ 50 ಅಂತ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಕೋಡ್ ಅಂತ ಇರುತ್ತೆ, ನಾನು ಆಲ್ರೆಡಿ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಓಕೆ, ಸೊ ಯಾವಾಗ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಗೈಸ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.